ಮಾರ್ನಿಂಗ್ ಬಂದಿದ್ದೆಲ್ಲ ಕೆಲಸ ಕಂಪ್ಲೀಟ್ ಆಯಿತು. ಇವಾಗ ಟೈಮ್ ಸುಮಾರು 1:45 ಆಗಿದೆ. ಇವಾಗ ಊಟಕ್ಕೆ ಯಾವ ಹೋಟೆಲ್ ಚೆನ್ನಾಗಿದೆ ಅಂತ ಚೆಕ್ ಮಾಡ್ತಿದ್ದೇವೆ. ಇಲ್ಲಿ ಒಂದು ಹೋಟೆಲ್ ಇದೆ, ಬಂದಿದ್ದೀನಿ ಇವಾಗ. ಇವಾಗ ಜಸ್ಟ್ ಊಟ ಆಯಿತು. ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇವಾಗ ಹೊಡ್ತಿದ್ದೀವಿ. ಇವಾಗ ಇದೇ ನೋಡ್ತಿದ್ದೀರಲ್ಲ, ಇದು ಸವಣೂರು ಮಾರ್ಕೆಟ್ ಇದೆ. ಸವಣೂರು ಮಾರ್ಕೆಟ್ ಈ ಥರ ಇದೆ. ಎಲ್ಲ ಶಾಪ್ಸ್ ಎಲ್ಲ ಇದೇ ಥರ ಇದೆ. ಹಣ್ಣಿನ ಶಾಪ್ಸ್ ಇದೆ. ಇದು ನೋಡ್ತಾಯಿದ್ದೀರಿ, ನಮ್ಮದು ಸವಣೂರು ಒಳಗಡೆ ಮಾರ್ಕೆಟ್ ಇದೇ ಥರ ಇದೆ. ಇಲ್ಲಿ ಪ್ರತಿ ಶುಕ್ರವಾರ ಸಂತೆ ನಡೀತೈತೆ. ಅದು ಫೇಮಸ್ ಅಂತ ಹೇಳ್ಬೋದು. ಬಟ್ ಸವಣೂರಲ್ಲಿ ಖಾರ ಭಾಳ ಫೇಮಸ್ ಇದೆ. ಜನ ಸವಣೂರು ಖಾರ ಅಂತಾರಲ್ಲ, ಅದ್ರ ಬಗ್ಗೆ ಭಾಳ ಮಾತಾಡ್ತಾರಿಲ್ಲ. ಅದು ಶಾಪ್ಸ್ ತೋರಿಸ್ತೇನೆ ನಿಮಗೆ ಯಾವ ಥರ ಇದೆ ಅನ್ನೋದನ್ನು. ಇವಾಗ ನಾವು ಮಾರ್ಕೆಟ್ ರೋಡಲ್ಲಿ ಹೊರಟಿದ್ದೇವೆ. ಹಿಂಗೆ ಹೋಗಿ ಲೆಫ್ಟ್ ತೊಗೋಬೇಕಾ, ಮುಂದೆ ಹೋಗಿ ಅಲ್ಲಿ ಅದೇ ಕಾರದ್ದು ಇದೆಯಲ್ಲ, ಅದೊಂದು ಶಾಪ್ ಇದೆ, ತೋರಿಸ್ತೇನೆ ನಿಮಗೆ. ಇವಾಗ ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಮಾರ್ಕೆಟ್ ಏರಿಯಾ ಇದೆ. ಇವಾಗ ನಾವು ಹೊರಟಿರೋದು ಸವಣೂರು ಖಾರ ಫೇಮಸ್ ಅಂತಾರಲ್ಲ, ಅದು ಅಂಗಡಿ ತೋರಿಸ್ತೇನೆ. ಅದೆಲ್ಲಿದೆ ಅಪ್ಪ ಅಂತಂದ್ರೆ ನೀವು ನೋಡ್ತಿದ್ದೀರಿ, ಇದೇ ಆ ಅಂಗಡಿ. ಇಲ್ಲೇ ಜನ ಬಂದು ಎಲ್ಲ ತೊಗೊಳ್ಳೋದು. ನಾವಿವಾಗ ಶಿವಲಾಲ್ ಸವಣೂರು ಖಾರ ಶಾಪಲ್ಲಿದ್ದೇವೆ. ಇಲ್ಲಿ ಬಂದು ಕಂಬಾರಗಟ್ಟೆ, ಮೋಹನ್ ಪಾಕ್ ಮತ್ತು ಪೆಡ ಭಾಳ ಫೇಮಸ್ ಇದೆ. ಅದನ್ನ ನಾವು ತೊಗೊಂಡಿದ್ದೀವಿ. ಟೇಸ್ಟನ್ನು ಮಾಡ್ತೀನಿ, ಯಾವ ಥರ ಇದೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ಇವಾಗ. ಟೇಸ್ಟ್ ತುಂಬ ಚೆನ್ನಾಗಿದೆ. ಇಲ್ಲಿ ಖಾರ ಭಾಳ ಫೇಮಸ್ ಇದೆ. ಸ್ವೀಟೂ ತುಂಬ ಚೆನ್ನಾಗಿದೆ. ನಮಗೆ ಸ್ಯಾಂಪಲ್ಸ್ ಅಂತ ಕೊಟ್ಟಿದ್ರು, ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟ್ ಆಗಿದೆ. ಅಂದರೆ ನೀವೇನಾದರೂ ಸವಣೂರು ಬಂದರೆ ಈ ಪ್ಲೇಸನ್ನು ವಿಸಿಟ್ ಮಾಡಿ ನಿಮ್ಗೇನು ಇಷ್ಟನೋ ಅದನ್ನ ತೊಗೊಂಡು ನೀವು ಹೋಗ್ಬೋದು. ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವೇ ನೋಡ್ತಾ ಇದ್ದೀರಲ್ಲ, ಅದೇ ಶಾಪ್ ಇದೆ ಸವಣೂರಲ್ಲಿ. ತುಂಬ ಫೇಮಸ್ ಇದೆ ಈ ಶಾಪ. ಖಾರ ಮತ್ತು ಸ್ವೀಟಿಗೆ ತುಂಬ ಫೇಮಸ್ ಇದೆ. ತುಂಬ ಜನ ಇಲ್ಲಿ ಬಂದು ಪ್ರಿಫರ್ ಮಾಡ್ತಾರೆ. ಇಲ್ಲಿ ನೋಡ್ತಿದ್ರಿ ಮೆಣಸಿನ್ಕಾಯಿ ಮಾಡ್ತಿದಾರ. ಅಣ್ಣ ಹೆಂಗೆ ಮೆಣಸಿನ್ಕಾಯಿ? 200 ರೂಪಾಯಿಗೆ. ಯಾವ್ದು ಕಾಯ್ದ? ಏನು ನೋಡ್ತಾ ಇದ್ದೀರಲ್ಲ, ಇದು ಬ್ಯಾಡಗಿ ಮೆಣಸಿನ್ಕಾಯಿ ಇದೆ.
ಇದು 200 ರೂಪಾಯಿ ಕೆ ಜಿ ಇದೆ ಬ್ಯಾಡಗಿ ಮೆಣಸಿನ್ಕಾಯಿ. ಇದು ಬಂದ್ಬಿಟ್ಟು ಚೀಪ್ರಾ ಇದೆ, ಇದು 200 ರೂಪಾಯಿ ಕೆ ಜಿ ಐತೆ. ಅಣ್ಣ ಯಾವ್ದು ಇದು ಬ್ರ್ಯಾಂಡ್? ಅದು ಯಾವ್ದು ಬ್ಯಾಡಗಿ ಹೆಂಗೆ? 170 ಕೆ ಜಿ ಇದೆ, 250. ಇದು ಬ್ಯಾಡಗಿನ ಫ್ರೆಂಡ್ಸ್, ಇದು ನೋಡ್ತಾ ಇದ್ರೆ ಇದು 200 ರೂಪಾಯಿ ಕೆ ಜಿ. ಅಣ್ಣ ಹೆಂಗೆ ಮೆಣಸಿನ್ಕಾಯಿ? 160. ಯಾವ್ದು ಇದೆ ಬ್ಯಾಡಗಿ? ಇದು ಇದು ಬ್ಯಾಡಗಿನಾ? ಎಷ್ಟು? 260 ಕೆ ಜಿ. ಅಣ್ಣ ಹೆಂಗೆ ಮೆಣಸಿನ್ಕಾಯಿ? 100 ರೂಪಾಯಿ. ಯಾವ್ದು ಇದೆ? ಡಬಲ್ ಪತ್ರಿಯನ್. ಅದು ಡಬಲ್ ಪತ್ರಿಯನ್ 150. ಇದಕ್ಕೆ ಅದಕ್ಕೆ ಏನು ಡಿಫ್ರೆನ್ಸಾ? ರುದ್ರಾ ಕಲರ್, ಇದು ಗುಲಾಬಿ. ಅಣ್ಣ ಹೆಂಗೆ ಮೆಣಸಿನ್ಕಾಯಿ? 250. ಯಾವ್ದು ಇದೆ? ದೇವನೂರ. ಅಣ್ಣ ಹೆಂಗೆ ಮೆಣಸಿನ್ಕಾಯಿ? 240 ರೂಪಾಯಿ. ಯಾವ್ದು ಇದೆ? ದೇವನೂರು ಬ್ಯಾಡಗಿ ಕಾಯಿ. ದೇವನೂರು ಬ್ಯಾಡಗಿ. ಇದು ಅದು ಬ್ಯಾಡಗಿ ಕಾಯಿ. ಇದು ಹೆಂಗೆ ಕೆ ಜಿ? 270 ರೂಪಾಯಿ. ಅದು 170 ರೂಪಾಯಿ. ಇದು ಯಾವ್ದು ಇದೆ? ಕಟ್ಕಾಯಿ. ಇವಾಗ ನಾವು ರಿಟರ್ನ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೇವೆ. ಬಸ್ ಸ್ಟ್ಯಾಂಡ್ ಇಲ್ಲಿಂದ ಒಂದು 10 ಮಿನಿಟ್ಸ್ ಆಗ್ತೈತೆ ಮಾರ್ಕೆಟಿಂದ. ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲನೂ ನಮ್ಮ ಮಾರ್ಕೆಟ್ ಇರಲಿಲ್ಲ, ಬಟ್ ಮೆಣಸಿನ್ಕಾಯಿ ಭಾಳ ಮರ ಆಗ್ತಿದ್ರಿಲ್ಲ. ಆ ಮೆಣಸಿನ್ಕಾಯಿನ ನಾನು ತೋರಿಸ್ತಿದ್ದೀನಿ. ಇದೇನು ನೋಡ್ತಾ ಇದ್ದೀರಲ್ಲ, ಇದು ಈ ರೋಡ ಬಸ್ ಸ್ಟ್ಯಾಂಡಿಗೆ ಹೋಗ್ತೈತೆ. ಅಲ್ಲಿ ಮುಂದ್ಗಡೆ ನಮಗೆ ಕಾಣಿಸ್ತಿದೆಯಲ್ಲ, ಅದೇ ಕೃಷಿ ಉತ್ಪನ್ನ ಮಾರುಕಟ್ಟೆ ಇದೆ. ಇವಾಗ ನಾವಿರೋದು ಸವಣೂರು ಬಸ್ ಸ್ಟಾಪ್ ಹತ್ರ ಇದ್ದೇವೆ. ಹಿಂಗಡೆ ಹೀಗೆ ಮುಂದೆ ಹೋದರೆ ಬಸ್ ಸ್ಟ್ಯಾಂಡ್ ಬರುತ್ತೆ. ಅಲ್ಲಿ ಇದೆ ಸವಣೂರು ಬಸ್ ಸ್ಟ್ಯಾಂಡ್. KSRTC ಬಸ್ಸಸ್ ಎಲ್ಲ ಎಲ್ಲೇ ನಿಂತ್ಕೊಳ್ಳುತ್ತೆ. ನಮ್ದು ಯೂಟ್ಯೂಬ್ ಫ್ಯಾಮಿಲಿ ಸಿಕ್ಕೈತಿಲ್ಲ ಒಂದೇ, ಎಲ್ಲರೂ ನೋಡಿ ಫ್ಯಾನ್ಸ್ ಇದ್ದಾರೆ. ನಮ್ದು ಯೂಟ್ಯೂಬ್ ಚಾನಲ್ ಹೆಸರು ಸಬ್ಸ್ಕ್ರೈಬ್ ಮಾಡೋಕ್ಕೆ ಬರ್ಕೊಳತ್ತರ ಬುಕ್ ಒಳಗಡೆ ನೋಡ್ತಿದ್ದೀರಿ ನೀವು. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಯಾವ ಊರ್ದು ಸರ್ ಇದು? क्या है वो? हाँ ನಿಮ್ದು ಯಾವ ಊರು? ಮಂಜುನಾಥ್ ನಿಮ್ಮೊಂದಿಗೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ನೀವು ನೋಡ್ತಿದ್ರಿ ಗೌರ್ಮೆಂಟ್ ಬಸ್ ಹೆಂಗಿದೆ ಅನ್ನೋದ. ಸೀಟ ಸಿಗುವಲ್ಲು, ಅಷ್ಟು ರಶ್ ಐತಿ. ಎಲ್ಲರೂ ಇಲ್ಲೇ ಬಸ್ಸಿಗೆ ಕಾಯ್ತಿದಾರ. ನೋಡ್ತಿದ್ದೀರಿ ಬಸ್ ಬಂದ್ರೆ ಸಿಕ್ಕಾಪಟ್ಟೆ ರಶ್ ಆಗತೈತಿ. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಜನ ವೇಟ್ ಮಾಡಕತ್ತಾರೆ ಬಸ್ ಸಂಬಂಧ. ಎಲ್ಲರೂ ಟ್ರಾವೆಲ್ ಮಾಡೋರು, ಎಲ್ಲರೂ ಬೇರೆ ಬೇರೆ ಊರಿಗೆ ಹೋಗ್ತಿದ್ದಾರೆ. ಈ KSRTC ಇವಾಗಿನ ಸದ್ಯದ ಪರಿಸ್ಥಿತಿ ತುಂಬ ಕಷ್ಟ ಇದೆ ಅಂತ ಹೇಳ್ಬೋದು. ಯಾಕಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋರಿಗೆ ತುಂಬ ಕಷ್ಟ, ಸೀಟ್ ಅಂತೂ ಸಿಗೋಂಗಿಲ್ಲ. ಇವಾಗ ನಾನು ಸವಣೂರು ಬಸ್ ಸ್ಟ್ಯಾಂಡಲ್ಲಿ ವೇಟ್ ಮಾಡತ್ತೇನೆ ಹುಬ್ಳಿ ಬಸ್ ಸಂಬಂಧ. ಹುಬ್ಳಿ ಬಸ್ ಇನ್ನೂ ಬಂದಿಲ್ಲ, ಭಾಳ ಹೊತ್ತು ವೇಟ್ ಮಾಡಕತ್ತೆ. ನೋಡೋಣ ಅಂತ ಎಷ್ಟೊತ್ತಾಗ್ತೈತೆ ಅನ್ನೋದನ್ನು. ಬಸ್ ಬಂದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ನಮ್ಮದು ಹುಬ್ಳಿ ಬಸ್ ಅನ್ನೋದನ್ನು. ಇಷ್ಟೋ ಮಟ್ಟ ಬಸ್ಸಿಗೆ ವೇಟ್ ಮಾಡಿದೆ, ಬಸ್ ಸಿಕ್ಕಿಲ್ಲ. ಇವಾಗ ಟೆಂಪೋ ಹತ್ತಿ ಹೋಗೋಣ ಅಂತ ಹೇಳೋದು ಹೊರಗಡೆ. ನಾವು ಇವಾಗ ಟೆಂಪೋದಲ್ಲಿದ್ದೀವಿ. ಟೆಂಪೋ ಯಾವ ಥರ ಇದೆ ನೀವು ನೋಡ್ತಿದ್ದೀವಿ.
ಬಸ್ ಯಾವುದೂ ಬರಲಿಲ್ಲ. ಅದಕ್ಕೋಸ್ಕರ ಇವಾಗ ನಾವು ಟಿಪ್ಪು ಹತ್ತಿ ನಾವು ಹೋಗ್ತಿದ್ದೇವೆ. ಬಸ್ ಅವರಿಗೆ ತುಂಬಾ ವೇಟ್ ಮಾಡಿದೆ, ಬರಲಿಲ್ಲ. ಇವಾಗ ನಾವು ಸಾವನೂರಿಂದ ಹೊರಟ್ವಿ. ಟೆಂಪೋದಿಂದ ಹೇಳಿದ್ವಿ, ಯಾಕಂತಂದ್ರೆ ಭಯ್ಯ ಸ್ವಲ್ಪ ಲೇಟ್ ಮಾಡಕತ್ತಾವ. ಅಷ್ಟೊತ್ತಿಗೆ ನಮ್ಮ ಹುಬ್ಳಿ ಬಸ್ ಬಂತೆ. ಬಸ್ ಹತ್ತಿದ್ವಿ. ಬಸ್ ಒಂದು ನಿಂದ ಜಾಗ ಇಲ್ಲ, ಅಷ್ಟೊಂದು ಜನ ಇದ್ದಾರೆ. ಇವಾಗ ಅದ್ರ ಜಲ್ದಿ ನಮ್ಮ ಹುಬ್ಳಿ ರೀಚ್ ಆಗ. ಇವಾಗ ಜಸ್ಟ್ ಮೊನ್ನೆ ರೀಚ್ ಆದ್ವಿ. ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ಬಾಯ್.